ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾನು ಕನ್ನಡ ಪದಗಳ ಅರ್ಥವನ್ನು ಒಂದು ಪೋಸ್ಟ್ ಮಾಡಿದ್ದೆ. ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಂತಹ ಎಲ್ಲ ಪದಗಳ ಅರ್ಥವನ್ನು ಪೋಸ್ಟ್ ಮಾಡಿದ್ದೆ. ಬಟ್ ಅದರಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು. ಯಾರು ಕೂಡ ಅದನ್ನು ನೋಟಿಸ್ ಮಾಡಿಲ್ಲ. ಪಿಕಾ ಅಂತಂದರೆ ಕೋಗಿಲೆ ಅಂತ, ಬಟ್ ನಾನು ಅದರಲ್ಲಿ ಕಾಗೆ ಅಂತ ಹಾಕಿದ್ದೆ. ಯಾರು ಅದನ್ನು ನೋಟಿಸ್ ಮಾಡಿಲ್ಲ. ಯಾರೋ ಒಬ್ಬರು ಅದನ್ನು ನೋಟಿಸ್ ಮಾಡಿಬಿಟ್ಟು ಹೇಳಿದರು, ಮೇಡಮ್ ಇದು ಪಿಕಾನ ಕಾಗೆ ಅಂತ ಹಾಕಿದ್ದೀರಾ ಅಂತ ಹೇಳಿ. ಸೊ ಥ್ಯಾಂಕ್ ಯು. ಆ ರೀತಿ ನಾವು ಕೆಲವೊಂದಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಅಂಥ ತಪ್ಪುಗಳನ್ನು ನೋಟಿಸ್ ಮಾಡಿ ನಮಗೆ ಹೇಳಿದರೆ ನಾವು ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಥ್ಯಾಂಕ್ ಯು. ಕನ್ನಡ ಪದಗಳ ಅರ್ಥ: ಚಿಕ್ಕ ಅಂತಂದರೆ ಸಣ್ಣ, ಟೊಂಗೆ ಅಂತಂದರೆ ರೆಬ್ಬೆ ಅಥವಾ ಕೊಂಬೆ ಅಂತ ಹೇಳ್ಬೋದು. ಪಿಕಾ ಅಂದರೆ ಕೋಗಿಲೆ, ಆಶಾ ಅಂದರೆ ಋಷಿ ಸಂಬಂಧಿ, ಕಾಫರ ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವನು ಅಥವಾ ನಾಸ್ತಿಕ, ಸುರಳಿತ ಅಂದರೆ ಸರಾಗವಾಗಿ ಹೇಳುವುದು ಅಥವಾ ಯಾವುದೇ ರೀತಿ ತಪ್ಪಿಲ್ಲದೆ ಹೇಳುವಂತಹದ್ದು, ಯಾವುದೇ ಮಿಸ್ಟೇಕ್ ಇಲ್ಲದೆ ಹೇಳೋದನ್ನು ಸುರಳಿತ ಅಂತ ಹೇಳ್ತಾರೆ. ಅಥವಾ ಸಲೀಸು. ಕಾರ್ಬಾರ. ಕಾರ್ಬಾರ ಅಂತಂದರೆ ವ್ಯವಹಾರ. ಏನು ಕಾರ್ಬಾರ ನಡೀತಾ ಇದೆ ನಿಮ್ಮ ಕಡೆ ಅಂತ ಹಳ್ಳಿ ಕಡೆ ಬಳಸುವಂಥ ಪದ ಇದು. ಕಾರ್ಬಾರ ಅಂದರೆ ವ್ಯವಹಾರ ಅಥವಾ ಆಡಳಿತ. ಕೆಪ್ಪು. ಕೆಪ್ಪು ಅಂದರೆ ಕಿವುಡು, ಕಿವಿ ಕೇಳಿಸ್ತಾ ಇರೋದು ಅಂತ ಹೇಳ್ಬೋದಾಗಿದೆ. ಪಟಗ. ಪಟಗ ಅಂದರೆ ತಲೆಗೆ ಸುತ್ತುವ ಬಟ್ಟೆ ಅಥವಾ ವಸ್ತ್ರ ಅಥವಾ ಪೇಟ ಅಂತ ಹೇಳ್ಬೋದು. ಅಥವಾ ಇದು ಒಂದು ರೀತಿ ಬಟ್ಟೆ. ನೆವ. ನೆವ ಅಂದರೆ ನೆಪ ಅಥವಾ ಕಾರಣ. ಏನಾದರೂ ಒಂದು ರೀಸನ್ ಅಂತ ಏನು ಹೇಳ್ತೀವಲ್ವ, ಅದಕ್ಕೆ ನೆವ ಅಂತ ಹೇಳ್ತಾರೆ, ಅಥವಾ ಕಾರಣ. ದೀಕ್ಷೆ ಅಂದರೆ ಸಂಕಲ್ಪ ಅಥವಾ ಪ್ರಾರಂಭ. ಕರ ಅಂದರೆ ಕೈ ಅಥವಾ ತೆರಿಗೆ. ಚಹರೆ ಅಂದರೆ ಮುಖ ಅಂತ ಹೇಳ್ಬೋದು, ಮುಖ ಲಕ್ಷಣ ಅಂತ ಹೇಳ್ಬೋದು, ಗುರುತು, ಮಾರ್ಕ್ಸ್ ಅಂತ ಹೇಳ್ಬೋದು, ಲಕ್ಷಣ. ಆಧಾರ. ಆಧಾರ ಅಂದರೆ ಗೌರವ, ಪ್ರೀತಿ. ಆಧಾರದಿಂದ ಸ್ವಾಗತ ಮಾಡೋದು, ಗೌರವದಿಂದ ಸ್ವಾಗತ ಮಾಡೋದು, ಪ್ರೀತಿಯಿಂದ ಸ್ವಾಗತ ಮಾಡೋದು ಅಂತ ಅರ್ಥವನ್ನು ಕೊಡುತ್ತೆ. ಗಟಾರ ಅಂದರೆ ಚರಂಡಿ. ಹಂದರ ಅಂದರೆ ಚಪ್ಪರ. ಫಜೀತಿ. ಫಜೀತಿ ಅಂದರೆ ತೊಂದರೆ, ಪ್ರಾಬ್ಲಮ್ಸು, ಮುಜುಗರ. ಯಾರ ಮುಂದೆ ನಮಗೆ ಅವಮಾನದ ರೀತಿ ಸಿಚುವೇಶನ್ಸಲ್ಲಿ ಕ್ರಿಯೇಟ್ ಆದರೆ ನಮಗೊಂದು ರೀತಿ ಫೀಲ್ ಆಗುತ್ತಲ್ಲ, ಅದನ್ನು ಫಜೀತಿ ಅಥವಾ ಮುಜುಗರ ಅಂತ ಹೇಳ್ತಾರೆ. ಪಾಟಿ. ಪಾಟಿ ಅಂದರೆ ಆ್ಯಕ್ಚುಲಿ ಸ್ಕೂಲ್ ಅಂತ ಹೇಳ್ಬೋದು, ಆದರೆ ಬುಕ್ಕಲ್ಲಿ ಸ್ಲೇಟು ಅಂತ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಅದನ್ನು ಸ್ಲೇಟು ಅಂತಲೂ ಹೇಳಿದ್ದೀನಿ. ದೀಕ್ಷೆ. ದೀಕ್ಷೆ ಅಂತಂದರೆ ಪ್ರಾರಂಭ ಅಥವಾ ಸಂಕಲ್ಪ. ಕಮ್ಮಾರ ಅಂದರೆ ಕಬ್ಬಿಣದ ಕೆಲಸ ಮಾಡುವವನು. ಕದ ಅಂದರೆ ಬಾಗಿಲು. ಶುಕ ಅಂದರೆ ಗಿಳಿ. ಕಾಫರ ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವನು. ಇಲ್ಲಿ ರಿಪೀಟ್ ಆಗಿರುವಂಥ ವರ್ಡ್ಸ್ಗಳು ಏನು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿ ಬಂದಿತ್ತು, ಅದೇ ರೀತಿ ಇಲ್ಲೂ 2-3 ಸತಿ ಬಂದಿದೆ ಅಂದರೆ ಅದು ರಿಪೀಟ್ ಆಗಿ ಬಂದಿರುವಂಥ ಪದಗಳು ಅಂತ. ಕಾಫರ ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವನು. ತಾಲೀಮು. ತಾಲೀಮು ಅಂದರೆ ಅಭ್ಯಾಸ ಅಥವಾ ಪೂರ್ವ ಸಿದ್ಧತೆ. ಈಗ ಇಂಡಿಪೆಂಡೆನ್ಸ್ ಡೇ ಬಂತು ಅಂದರೆ ಈ ಸ್ಕೂಲ್ಗಳಲ್ಲಿ ಮಕ್ಕಳುಗಳಿಗೆ ಸ್ಕೌಟ್ಸ್ ಗೈಡ್ಸ್ ಇದ್ದವ್ರಿಗೆ ಮೊದಲಿಂದನೇ ತಾಲೀಮು ನಡೆಸೋದಕ್ಕೆ ಶುರು ಮಾಡ್ತಾರೆ. ದಸರಾ ಬಂತು ಅಂತಂದರೆ ಆನೆಗಳನ್ನು ಯಾವ ರೀತಿ ಜನರ ಮಧ್ಯದಲ್ಲಿ ಮೆರವಣಿಗೆ ಹೋಗಬೇಕು ಅನ್ನೋ ರೀತಿ ಒಂದು ಟ್ರೈನಿಂಗ್ ಕೊಡ್ತಾರಲ್ಲ, ಅದಕ್ಕೆ ತಾಲೀಮು ಅಂತ ಹೇಳ್ತಾರೆ. ಇನ್ನು ತ್ರಾಸ. ತ್ರಾಸ ಅಂದರೆ ಕಷ್ಟ ಅಥವಾ ತೊಂದರೆ. ಹವೆ ಅಂತಂದರೆ ವಾತಾವರಣ ಅಥವಾ ಗಾಳಿ. ಕೂಸು ಅಂದರೆ ಮಗು. ಚಿತೆ. ಚಿತೆ ಅಂತಂದರೆ ಆ್ಯಕ್ಚುಲಿ ಅದಕ್ಕೆ ರಿಯಲ್ ಮೀನಿಂಗ್ ಅಂದರೆ ಶವವನ್ನು ಸುಡುವಂತಹ ಕಟ್ಟಿಗೆಯ ರಾಶಿ ಅಂತ, ಆದರೆ ಪುಸ್ತಕದಲ್ಲಿ ಹೆಣ ಅಂತ ಇದೆ, ಹಾಗಾಗಿ ನಾನು ಎರಡನ್ನೂ ತೊಗೊಂಡಿದ್ದೀನಿ. ಪಟಕ. ಪಟಕ ಅಂತಂದರೆ ತಲೆ ಕಟ್ಟುವಂತಹ ಬಟ್ಟೆ ಅಥವಾ ವಸ್ತ್ರ ಅಥವಾ ಪೇಟ ಅಂತ ಹೇಳ್ಬೋದು. ಖಲಾಸ್. ಖಲಾಸ್ ಅಂದರೆ ಮುಕ್ತಾಯ, ಅಂತ್ಯ, ಕೊನೆಗೊಳಿಸೋದು ಅಂತ ಬಡಿಗೆ ಅಂದರೆ ದೊಣ್ಣೆ, ಕೋಲು, ಕಟ್ಟಿಗೆ, ಯಾವ್ದು ಬೇಕಾದರೂ ಹೇಳ್ಬೋದು. ಶಾಣ ಅಂತಂದರೆ ಬುದ್ಧಿವಂತ ಅಥವಾ ಜಾಣ ಅಂತ ಹೇಳುವಂತಹ ಒಂದು ಗ್ರಾಮೀಣ ಭಾಷೆ. ಭೂರಮೆ ಅಂದರೆ ಭೂದೇವಿ, ಭೂಮಿ ತಾಯಿ, ಭೂಮಿ ದೇವತೆ ಅಂತ. ದಿಟ. ದಿಟ ಅಂದರೆ ಸತ್ಯ. ಇದು ಹಳ್ಳಿಯ ಭಾಷೆ. ದಿಟ ಸತ್ಯ, ನಿಜ. ಬಾನ್ ಅಂದರೆ ಆಕಾಶ, ಗಗನ, ನಭ, ಆಗಸ, ಏನು ಬೇಕಾದರೂ ಹೇಳ್ಬೋದು. ಸಗಟು ಅಂದರೆ ಒಟ್ಟಾಗಿ. ಸಗಟು ವ್ಯಾಪಾರಿಗಳು ಅಂತಂದರೆ ಚಿಲ್ಲರೆ ವ್ಯಾಪಾರಿಗೆ ಸಗಟು ಅಂತ ಹೇಳ್ತಾರಲ್ವ, ಹಾಗೆಯೇ ಇದು ಹೋಲ್ಸೇಲ್ ಅಂತ ಹೇಳ್ಬೋದು. ಗಾಳಿ ಮೊಪ್ಪು ಅಂತಂದರೆ ಗಾಳಿಯ ಅಳತೆ ಅಥವಾ ಗಾಳಿಯ ಚಾಮರ. ಗಾಳಿ ಏನು ಬೀಸುತ್ತಲ್ಲ ಅದಕ್ಕೆ ಗಾಳಿಯ ಮೊಪ್ಪು ಅಂತ ಹೇಳ್ತಾರೆ. ವರಾತ. ವರಾತ ಅಂದರೆ ಒತ್ತಾಯ ಅಥವಾ ಬಲಾತ್ಕಾರ. ಹಾರುವ. ಹಾರುವ ಅಂದರೆ
ಹಾರಾಟ ಮಾಡೋದು, ಎಗರಾಡ್ತಾನೆ, ತುಂಬ ಎಗರಾಡ್ತಾನೆ, ಅಥವಾ ಹಕ್ಕಿಗಳು ಹಾರಾಡೋದು, ಅದನ್ನು ಕೂಡ ಯೂಸ್ ಮಾಡ್ಬೋದು. ಪತಾಕೆ ಅಂತಂದರೆ ಧ್ವಜ, ಕೆಪ್ಪು ಅಂದರೆ ಕಿವಿ ಕೇಳದ ಅಥವಾ ಕಿವುಡ, ದುಗ್ಗಾಣಿ ಅಂದರೆ ನಾಣ್ಯ ಅಥವಾ ಚಿಕ್ಕ ನಾಣ್ಯ, ಹಳೆಯ ನಾಣ್ಯದ ಹೆಸರು. ತುಂಬ ವರ್ಷಗಳ ಹಿಂದೆ ಬಳಸ್ತಿದ್ದಂತಹ ಒಂದು ಪದ. ದುಗ್ಗಾಣಿನೂ ಇಲ್ಲ ಅವ್ರ ಹತ್ರ ಅಂತಂದರೆ ಒಂದು ರೂಪಾಯಿ ನಾಣ್ಯನೂ ಕೂಡ ಇಲ್ಲ ಅವ್ರ ಹತ್ರ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಫಜೀತಿ ಅಂತಂದರೆ ತೊಂದರೆ ಅಥವಾ ಮುಜುಗರ. ಇದರಲ್ಲಿ ಏನೇನು ಮಿಸ್ಟೇಕ್ಸ್ ಇತ್ತು ಅದನ್ನು ಕರೆಕ್ಟ್ ಮಾಡಿ ಹಾಕಿದ್ದೀನಿ. ಸೊ ಇದಿಷ್ಟು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.